ಬಾಯ್ ಫ್ರೆಂಡ್ಸ್, ನಾನು ಇವತ್ತು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ಗೆ. ಅದೇನಂತ ಮುಂದೆ ತಿಳ್ಕೊಳ್ಳೋಣ ಬನ್ನಿ. ಆಸ್ ಯೂಶುವಲ್ ನಾವೆಲ್ಲ ಮಾಲ್ಗೆ ಹೋದ್ರೆ ಫಸ್ಟ್ ಹೋಗೋದೆ ರೆಸ್ಟ್ ರೂಮ್ಗೆ, ಯಾಕಂದ್ರೆ ಬಾಡಿ ಫ್ರೀ ಇದ್ರೆ ಮೈಂಡ್ ಫ್ರೀ ಇರುತ್ತೆ ಅಂತ. ನೋಡಿ, ಕನ್ನಡಿ ಕಂಡ ತಕ್ಷಣ ನಾವು ಮೊಬೈಲ್ ಎತ್ಕೊಳ್ಳೋ ಜನ. ಇದನ್ನೆಲ್ಲ ನೋಡಿ ಕಂಗಾಲಾದಂತ ನಮ್ಮ ಮಂಜ ಟೈಮ್ ಆಯ್ತು ಬಾರೋ ಅಂತ. ನಿಮ್ಗೆಲ್ಲ ಇರುವಂತ ಫ್ರೆಂಡ್ಸ್ ಗ್ಯಾಂಗ್ ಜೊತೆಲಿ ಒಬ್ಬ ಯಾವಾಗ್ಲೂ ಇರ್ತಾನೆ. ಅವ್ನು ಯಾವಾಗ್ಲೂ ಫಾಸ್ಟ್ ಆಗಿ ಎಲ್ರಿಗಿನ್ನ ಮೊದಲು ಬಂದಿರ್ತಾನೆ. ಅವನೇ ಬಂದಿರೋದೇ ಲೇಟು, ಆದ್ರೂ ನಾನೇ ಬಂದಿರೋದು ಫಸ್ಟ್ ಅನ್ನೋ ತರ ಬಿಲ್ಡಪ್ ಕೊಟ್ಕೊಂಡು ನಡ್ರೋ ಬೇಗ, ಅಲ್ಲೋ ಯಾಕೋ ಮಾಡ್ತಾ ಇದ್ರಲ್ಲಿ ಟೈಮ್ ವೇಸ್ಟ್ ಅಂತ ಹೇಳ್ದ. ಸರಿ ಆಯ್ತು, ನಾವು ಬೇಗ ಬೇಗ ಹೋಗ್ಬೇಕಲ್ಲ, ಬಂದ್ರೆ ಎಸ್ಕಲೇಟರ್ ಅಲ್ಲಿ ಹೋಗೋಣ ಅಂತ ನಾನು ಹೇಳ್ದೆ. ಇಲ್ಲ, ಲಿಫ್ಟ್ ಅಲ್ಲೇ ಹೋಗೋಣ ಬಾ ಅಂತ ನಮ್ಮ ಮಂಜ ಲಿಫ್ಟ್ ಅಲ್ಲೇ ಹೋಗೋಣ ಅಂತ ಕರ್ದ. ಆದ್ರೆ ಮುಂದೆ ಏನಾಯ್ತು ಅಂತ ನೀವೇ ನೋಡಿ. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಕೊನೆಗೂ ನಾನು ಹೇಳ್ದಂಗೆ ಲಿಫ್ಟ್ ಲೇಟ್ ಆಗೇ ಬಂತು. ಸರಿ ಪರವಾಗಿಲ್ಲ, ನಮ್ಮನ್ನ ಥರ್ಡ್ ಫ್ಲೋರ್ ಕರ್ಕೊಂಡು ಹೋಗೋ ಅಣ್ಣ ಅಂದ್ರೆ, ಇಲ್ಲ ಅಣ್ಣ ಇದು ಕೆಳಗಡೆ ಹೋಗ್ತಾ ಇದೆ ಅಂತ ಹೇಳ್ದ. ನಮ್ಮ ಮಂಜ ನಾಚಿಕೆಯಿಂದ ತಲೆ ತಗ್ಗಿಸ್ದ. ಇಷ್ಟೆಲ್ಲ ಆದ್ಮೇಲೆ ನಮ್ಮ ನವೀನ ಸುಮ್ಮನೆ ಇರ್ತಾನ, ಸಂಸ್ಕೃತದಲ್ಲಿ ಅವನಿಗೆ ಬುದ್ಧಿ ಮಾತು ಹೇಳ್ದ. ಸರಿ ಹೀಗೆ ಆಯ್ತು, ಲೇಟ್ ಆಗಿದೆ, ನಡೀರಿ ಬೇಗ ಮೂವಿ ನೋಡೋಣ ಅಂತ ನಾವು ಫಾಸ್ಟ್ ಆಗಿ ಅಲ್ಲಿಂದ ಮೂವಿ ನೋಡಕ್ ಹೋದ್ವಿ. ಅಲ್ಲಿ ಗಣ್ಯಾತಿ ಗಣ್ಯರು, ಸಿನಿಮಾದ ಎಲ್ಲಾ ತಾರೆಯರು ಬಂದು ಅಲ್ಲೇ ಕಾಯ್ಕೊಂಡು ಆಲ್ರೆಡಿ ಇದ್ರು. ಆಲ್ರೆಡಿ ಕೆಲವರು ಒಳಗಡೆ ಹೋಗಿದ್ರು, ಕೆಲವರು ಆಚೆ ಕಡೆ ಇದ್ರು. ಹಾಗೆ ನೋಡ್ತಾ ನೋಡ್ತಾ ಅಜ್ಞಾತವಾಸಿ ಸಿನಿಮಾದ ನಟ ಸಿದ್ದು ಮೂಲಿ ಮುನಿಯವರು ಅಲ್ಲಿ ಸಿಕ್ಕಿದ್ರು. ಅವ್ರಿಗೊಂದು ಹಾಯ್ ಹೇಳ್ಬಿಟ್ಟು ಅಲ್ಲಿಂದ ನಾವು ಸೀದಾ ಟಿಕೆಟ್ ಕೊಟ್ಬಿಟ್ಟು ಒಳಗಡೆ ಹೋದ್ವಿ. ಸರಿ ಒಳಗಡೆ ಹೋದ್ರೆ ನಮಗೆ ಇನ್ನೊಂದು ಸರ್ಪ್ರೈಸ್ ಕಾದಿತ್ತು. ಅದೇನಂದ್ರೆ ನಾನು ಒಳಗೆ ಹೋದ ತಕ್ಷಣ ಏನ್ ಸರ್ ನಿಮ್ ಬ್ಯಾಗಲ್ಲಿ ಇದೆ ಅಂತ ಕೇಳಿದ್ರೆ, ಲ್ಯಾಪ್ಟಾಪ್ ಅಂದಿತ್ತು. ವಾಪಸ್ ಹೋಗ್ಬಿಟ್ಟು ಒಳಗಡೆ ಆಚೆ ಮುಚ್ಕೊಂಡು ಬಾರೋ ಅಂದ್ರು. ಸರಿ ಅದನ್ನ ಲಗೇಜ್ ರೂಮಲ್ಲಿ ಇಟ್ಬಿಟ್ಟು ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಳಗಡೆ ಹೋದ್ವಿ. ಒಳಗಡೆ ಹೋಗಿ ನೋಡ್ತಿದ್ವಿ, ಕತ್ಲು ಎಲ್ಲಾ ಕಡೆ ಕತ್ಲು. ನಾನು ನಿಮ್ಗೆ ಹೇಳ್ದಂಗೆ ಇವತ್ತು ನಾವು ಬಂದಿದ್ವಿ ಅಜ್ಞಾತವಾಸಿ ಚಿತ್ರಕ್ಕೆ. ಅಜ್ಞಾತವಾಸಿ ಚಿತ್ರ ಒಂದು ಮರ್ಡರ್ ಮಿಸ್ಟ್ರಿ ಮೂವಿ. ಈ ಮೂವಿನ ನೀವು ಖಂಡಿತ ಥಿಯೇಟರ್ ಅಲ್ಲೇ ನೋಡಬೇಕು, ಯಾಕಂದ್ರೆ ಟು ಎಕ್ಸ್ಪೀರಿಯನ್ಸ್ ದ ಬೆಸ್ಟ್ ಔಟ್ಪುಟ್ ಆಫ್ ಇಟ್. ಖಂಡಿತವಾಗ್ಲೂ ಒಂದು ವಿಷಯ ಹೇಳ್ತೀನಿ, ಈ ಚಿತ್ರ ಕನ್ನಡದಲ್ಲಿ ಒಂದು ಹೊಸ ವಿಭಿನ್ನವಾದ ರೀತಿಯಲ್ಲಿ ಬಂದಿದೆ. 2 ವರ್ಷಗಳ ಕಾಲ ಇವರು ಕಷ್ಟಪಟ್ಟು ಮಾಡಿರೋಂಥ ಮೂವಿ ಇದು. ದಯವಿಟ್ಟು ಥಿಯೇಟರ್ಗೆ ಬಂದು ಈ ಚಿತ್ರನ ನೋಡಿ ಎಂಜಾಯ್ ಮಾಡಿ ಒಂದ್ಸಲ. ಧಮಾಕ ಚಿತ್ರದ ಖ್ಯಾತಿಯ ಪ್ರಿಯಾ ಜೆ ಆಚಾರ್ ಅವರು ಕೂಡ ಅಲ್ಲೇ ಸಿಕ್ಕಿದ್ರು ನಮಗೆ. ಅವ್ರಿಗೊಂದು ಹಾಯ್ ಹೇಳ್ತಾ ಹಾಗೆ ಮುಂದುವರೆದ್ವಿ. ಹಾಗೆ ನಮಗೆ ಅಲ್ಲಿ ರಂಗಾಯಣ ರಘು ಸರ್ ಅವರು ಕೂಡ ಸಿಕ್ಕಿದ್ರು. ಅವ್ರ ಜೊತೆ ಹಂಗೆ ಒಂದು ಈಸಿಯಾಗಿ ಟಕ್ ಅಂತ ಒಂದು ಫೋಟೋ ಕ್ಲಿಕ್ ಮಾಡಿಸ್ಕೊಂಡ್ವಿ. ಇಷ್ಟೇ ಫ್ರೆಂಡ್ಸ್, ಓವರ್ ಆಲ್ ಮೂವಿ ಇಸ್ ರಿಯಲಿ ಆಸಮ್. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಮೂವಿ. ನವೀನ್ ಗುಲ್ಟು ಹೀರೋ ಸಿಕ್ಕಿದ್ರು. ಅವ್ರ ಬಗ್ಗೆ ಒಂದು ಸೆಲ್ಫಿ ತಗೊಂಡು ಹೈ ಮಾಡಿ, ಗಣ್ಯಾತಿ ಗಣ್ಯರಿಗೆಲ್ಲ ನಮಸ್ಕಾರ ಮಾಡಿ, ನಮ್ಮ KGF ತಾಯಿ ಅವ್ರಿಗೂ ನಮಸ್ಕಾರ ಮಾಡಿ, ಹಾಗೂ ಅಜ್ಞಾತವಾಸಿ ಚಿತ್ರದ ಹೀರೋಯಿನ್ ಜೊತೆ ಒಂದು ಸೆಲ್ಫಿ ಕ್ಲಿಕ್ ಇಸ್ಕೊಂತ ಫೈನಲಿ ನಾವೆಲ್ಲ ಮೂವಿನ ತುಂಬಾ ಎಂಜಾಯ್ ಮಾಡಿಕೊಂಡು ಆಚೆ ಬಂದ್ವಿ. ನೀವೆಲ್ಲ ಮೂವಿ ನೋಡಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಹೇಗಿದೆ ಅಂತ.